ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ ಸ್ಟಡಿ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ DN. ತಮ್ನೇಲಲ್ಲಿ ನೀವು ನೋಡಿರುವ ಹಾಗೆ SSC JDಯಲ್ಲಿ 39,481 ಪೋಸ್ಟ್ಗಳಿಗೆ ಕನ್ಫರ್ಮ್ ಆಗಿದೆ. ಈ ಕ್ಲಾಸು ಅದರ ಬಗೆಗಿನ ಮಾಹಿತಿಯ ಕ್ಲಾಸ್ ಆಗಿರುತ್ತೆ. ಬಿಫೋರ್ ದ್ಯಾಟ್, ಯಾರಿಗೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬಿನ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆಯೋ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ. ನಿಮಗೆ ಅದ್ರ ಬಗ್ಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಎಷ್ಟೇ ನಾಲೆಜ್ ಇರಲಿ ಇಲ್ಲದೇನೆ ಇರಲಿ, ಅಪ್ಲಿಕೇಶನ್ ಹಾಕಿ. ಯಾಕಂತಂದರೆ ಕಂಡೀಷನ್ಸ್ ಜಾಸ್ತಿ ಆದಷ್ಟು ಕಾಂಪಿಟೇಷನ್ ಅನ್ನೋದು ಕಡಿಮೆ ಆಗ್ತಿರುತ್ತೆ. ಈಗ SDA FDAನ ಕನ್ಸಿಡರ್ ಮಾಡಿದಾಗ SDA ಹಾಕಿದಷ್ಟು ಅಪ್ಲಿಕೇಶನ್ FDA ಹಾಕಿರಲ್ಲ. ಯಾಕಂದ್ರೆ FDA ಹಾಕ್ಬೇಕಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು ಅನ್ನೋ ಕಂಡೀಷನ್ ಇದೆ. ಸೊ ಇಲ್ಲಿ SSC GDಯಲ್ಲೂ ಕೂಡ ಅವ್ರ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಫಿಸಿಕಲಿ ಫಿಟ್ ಇರಬೇಕಾಗುತ್ತೆ. ಸೊ ಕಾಂಪಿಟೇಷನ್ ಅನ್ನೋದು ತುಂಬ ಕಡಿಮೆ ಇರೋದ್ರಿಂದ ಕಡಿಮೆ ಇರುತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕಿ, ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ನೀವು ಇನ್ನೂ 4 ತಿಂಗಳ ಟೈಮ್ ಇದೆ, ಆರಾಮಾಗಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು. ಸೊ ನಿನ್ನೆ ಕನ್ಫರ್ಮ್ ಆಗಿದೆ. GD ಜನರಲ್ ಡ್ಯೂಟಿ ಯಾವ್ಯಾವುದರಲ್ಲಿವೆ? CAPFS ಅಂದರೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್, SSF, ರೈಫಲ್ಮನ್ ಇನ್ ಅಸ್ಸಾಂ ರೈಫಲ್ಸ್ ಆ್ಯಂಡ್ ಸಿಪಾಯಿ ಇನ್ NCB ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಏನು ಕರಿತೀವಿ, ಅವುಗಳಲ್ಲಿವೆ. ಇನ್ನು ಹಲವಾರು ಇಲಾಖೆಗಳಲ್ಲಿ ಪೋಸ್ಟ್ಗಳಿವೆ, ಅವನ್ನ ಮುಂದೆ ಹೇಳ್ತೀನಿ. ಆನ್ಲೈನ್ ಅಪ್ಲಿಕೇಶನ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಮುಂದಿನ ತಿಂಗಳು 14ನೇ ತಾರೀಕುವರೆಗೂ ಇರುತ್ತೆ. ಸೊ ಅವೆರಡರ ಮಧ್ಯದಲ್ಲೇ ನೀವು ಅಪ್ಲಿಕೇಶನ್ ಹಾಕಬೇಕು. ಈಗ ಒಂದು 4-5 ದಿನ ಸರ್ವರ್ ಬ್ಯುಸಿ ಇರುತ್ತೆ. ಅದಾದ ನಂತರ ಬೇಗ ಹಾಕಿ, ಆದಷ್ಟು ಬೇಗ ಹಾಕಿ. ಲಾಸ್ಟ್ ಡೇಟು ಮುಂದಿನ ತಿಂಗಳು 14ನೇ ತಾರೀಕು ರಾತ್ರಿ 11 ಗಂಟೆವರೆಗೂ ಇರುತ್ತೆ ಲಾಸ್ಟ್. ಓಕೆ, ಆನ್ಲೈನ್ ಪೇಮೆಂಟ್ ಮಾಡೋದು 15ನೇ ತಾರೀಕು, ಮುಂದಿನ ತಿಂಗಳು 15ನೇ ತಾರೀಕಿನವರೆಗೂ ಇರುತ್ತೆ. ಅಪ್ಲಿಕೇಶನ್ ಕರೆಕ್ಷನ್ ಏನಾದರೂ ಇದ್ದರೆ, ನೀವು ಹಾಕಿರೋ ಅಪ್ಲಿಕೇಶನಲ್ಲಿ ಏನಾದರೂ ತಪ್ಪು ಮಾಹಿತಿ ಇದ್ದರೆ ಆ ಕರೆಕ್ಷನ್ನ ನೀವು ನವೆಂಬರ್ ತಿಂಗಳಲ್ಲಿ 5ನೇ ತಾರೀಕಿಂದ ನವೆಂಬರ್ ತಿಂಗಳ 7ನೇ ತಾರೀಕಿನ ಮಧ್ಯೆ ಕರೆಕ್ಷನ್ ಮಾಡಬೇಕಾಗುತ್ತೆ. ಅದಕ್ಕೂ ಫೀಸ್ ಇರುತ್ತೆ. ಸೊ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದೇ ರೀತಿ ತಪ್ಪಾಗದೇ ಇರೋ ರೀತಿ ಹಾಕಿ. ನಿಮ್ಮ 10th ಮಾರ್ಕ್ಸ್ನಲ್ಲಿ ನಿಮ್ಮ ಬಗೆಗಿನ ಮಾಹಿತಿ ಯಾವ ರೀತಿ ಇರುತ್ತೋ ಅದನ್ನೇ ಅಪ್ಲಿಕೇಶನಲ್ಲಿ ಕೂಡ ಹಾಕಿ. ಮತ್ತು ಇನ್ನೊಂದು ವಿಷಯ ಗೊತ್ತಿರಲಿ, ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಮಾಹಿತಿ ಮತ್ತು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಮಾಹಿತಿ ಎರಡೂ ಒಂದೇ ಆಗಿರಬೇಕು. ನಿಮ್ಮ ಹೆಸರು ಆಧಾರ್ ಕಾರ್ಡ್ನಲ್ಲಿ ಹೇಗಿದೆಯೋ, ನಿಮ್ಮ ಸರ್ನೇಮ್ ಆಧಾರ್ ಕಾರ್ಡ್ನಲ್ಲಿ ಹೇಗಿದೆಯೋ ಅದೇ ರೀತಿ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇರಬೇಕು. ಅದೇ ರೀತಿ ನೀವು ಅಪ್ಲಿಕೇಶನಲ್ಲಿ ಹಾಕಬೇಕು. ಅದರ್ವೈಸ್ ನೀವು ಕಷ್ಟಪಟ್ಟು ಓದಿ ಫಿಸಿಕಲ್ ಟೆಸ್ಟ್ನ ಕ್ಲಿಯರ್ ಮಾಡಿದ್ರು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ತೊಂದರೆ ಆಗುತ್ತೆ. ಸೊ ನೋಡ್ಕೊಂಡು ಹಾಕಿ. ನೀವೇನಾದರೂ ಫಸ್ಟ್ ಟೈಮ್ ಹಾಕೋರಿದ್ರೆ 1 ಟೈಮ್ ರಿಜಿಸ್ಟ್ರೇಷನ್ ಇರೋದ್ರಿಂದ ಸೈಬರ್ ಸೆಂಟರ್ನಲ್ಲಿ ಅಪ್ಲಿಕೇಶನ್ ಹಾಕಿ, ಅಥವಾ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಇದ್ದವ್ರ ಕಡೆಯಿಂದ ಹಾಕಿಸಿ. ನೀವೇ ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ ಮುಂದಿನ ವರ್ಷ 2025ರ ಜನವರಿ ಮತ್ತು ಫೆಬ್ರವರಿ ಮಂತಲ್ಲಿ ಇರುತ್ತೆ. ಸೊ ಇನ್ನೂ ಸುಮಾರು 4 ತಿಂಗಳ ಟೈಮ್ ಇದೆ. ನೀವು ಆರಾಮಾಗಿ ಸ್ಟಡಿ ಮಾಡಿ ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು, ಏನು ಗೊತ್ತಿಲ್ಲದೆ ಇದ್ರೂ ಕೂಡ. ಓಕೆ, ವೇಕೆನ್ಸೀಸ್ ಈ ಎಲ್ಲ ಇಲಾಖೆಗಳಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದಾವೆ ಅಂತ ಕೊಟ್ಟಿದ್ದಾರೆ. ಮೇಲ್ಸ್ಗಳಿಗೆ ಅಂದರೆ ಗಂಡು ಮಕ್ಕಳಿಗೆ ಒಟ್ಟು 35,612 ಪೋಸ್ಟ್ಗಳಿವೆ. ಹೆಣ್ಣು ಮಕ್ಕಳಿಗೆ 3,861 ಪೋಸ್ಟ್ಗಳಿವೆ. ಹೆಣ್ಣು ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಸುಮಾರು 10 ಪಟ್ಟು ಜಾಸ್ತಿ ಗಂಡು ಮಕ್ಕಳಿಗೆ ಪೋಸ್ಟ್ ಮೀಸಲಾಗಿರೋದ್ರಿಂದ ನಿಮಗೆ 50% ಇಲ್ಲೇ ಕಾಂಪಿಟೇಷನ್ ಕಡಿಮೆ ಆಗಿಬಿಡ್ತು. ಸೊ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇವೆ ಅಂತ ಕೊಟ್ಟಿದ್ದಾರೆ. ನೀವು ಇವುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ಯಾವ ಇಲಾಖೆ ಇಂಟ್ರೆಸ್ಟಿಂಗ್ ಅನಿಸುತ್ತೋ ಆ ಇಲಾಖೆಗೆ ಹಾಕಿ, ಆ ಇಲಾಖೆಗೆ ಪ್ರಿಫರೆನ್ಸ್ ಕೊಡಿ. ನೆಕ್ಸ್ಟ್, ಓಕೆ, ಏಜ್ ಲಿಮಿಟ್. ನಿಮ್ದು ಏಜ್ ಏನು 18ರಿಂದ 23 ಅಂತ ಕನ್ಸಿಡರ್ ಮಾಡ್ತಾರೋ ಅದು 1/1/2025 ತಾರೀಕಿನಿಂದ ಕನ್ಸಿಡರ್ ಆಗುತ್ತೆ. ತಾರೀಕಿನವರೆಗಿನ ಏಜನ್ನು ಕನ್ಸಿಡರ್ ಮಾಡ್ತಾರೆ. ಅಂದರೆ ನನಗಿನ್ನೂ 18 ಆಗಿಲ್ಲ ಅಂತ ಅನ್ನೋರು ಯಾರಾದರೂ ಇದ್ದರೆ, ನನಗಿನ್ನೂ 18 ಆಗಿಲ್ಲ ಬಟ್ 1/1/2025 ಅನ್ನುವಷ್ಟರಲ್ಲಿ ನನಗೆ 18+ ಆಗುತ್ತೆ ಅನ್ನೋರು ಅಪ್ಲಿಕೇಶನ್ ಹಾಕ್ಬೋದು. ನಂದು ಇನ್ನೂ 23 ಕಂಪ್ಲೀಟ್ ಆಗಿಲ್ಲ, ಅನ್ರಿಸರ್ವ್ ಕ್ಯಾಟಗರಿ ಇದ್ದವರು. ನನಗೆ ಇನ್ನೂ 23 ಕಂಪ್ಲೀಟ್ ಆಗಿಲ್ಲ ಬಟ್ 1/1/2025 ಅನ್ನೋಷ್ಟರಲ್ಲಿ ನನಗೆ 2025 ಅನ್ನೋಷ್ಟರಲ್ಲಿ ನನಗೆ 23 ಕಂಪ್ಲೀಟ್ ಆಗುತ್ತೆ ಅನ್ನೋರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ. ಸೊ ಏಜ್ ಲಿಮಿಟ್ 18 to 23 ಇರುತ್ತೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಯಾರು 2/1/2002 ಮೊದಲು ಹುಟ್ಟಿದಾರೋ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ, ಅನ್ರಿಸರ್ವ್ ಕ್ಯಾಟಗರಿದವರು. ಯಾರು 1/1/2007 ನಂತರ ಹುಟ್ಟಿದಾರೋ ಅವ್ರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ. ರಿಸರ್ವ್ ಕ್ಯಾಟಗರಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. SC STಗೆ 5 ವರ್ಷ ಅಂದರೆ 23+5 28 ವಯಸ್ಸಿನವರೆಗೂ ಅವ್ರು ಹಾಕ್ಬೋದು. OBCಗಳಿಗೆ 3 ವರ್ಷ ಅಂದರೆ 23+3 26 ವಯಸ್ಸಿನವರೆಗೂ ಅವ್ರು ಹಾಕ್ಬೋದು.
ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ 3 ವರ್ಷ ಇರುತ್ತೆ. ಸೊ ಇದು ಗುಜರಾತ್ ಮತ್ತು ಪಂಜಾಬ್ ಸಂಬಂಧಪಟ್ಟಿದ್ದು, ನಮಗೆ ಸಂಬಂಧ ಇಲ್ಲ. ನೆಕ್ಸ್ಟ್, ಓಕೆ, ಯಾರ ಹತ್ರ NCC ಸರ್ಟಿಫಿಕೇಟ್ ಇರುತ್ತೋ ಅವ್ರಿಗೆ ಸ್ವಲ್ಪ ರಿಸರ್ವೇಶನ್ ಇರುತ್ತೆ, ಬೋನಸ್ ಮಾರ್ಕ್ಸ್ ಇರುತ್ತೆ. ಯಾವ ರೀತಿ? ಯಾರ ಕಡೆ ಸಿ ಸರ್ಟಿಫಿಕೇಟ್ ಇದೆಯೋ ಟೋಟಲ್ ಮಾರ್ಕ್ಸ್ ನಲ್ಲಿ ಅವರಿಗೆ 5% ಇರುತ್ತೆ. ಅಂದ್ರೆ ಟೋಟಲ್ ಮಾರ್ಕ್ಸ್ ಎಷ್ಟಿದೆ? 160 ಮಾರ್ಕ್ಸ್ ಇದೆ. 80 ಕ್ವಶನ್ಸ್ ಇರ್ತವೆ. ಯಾವ್ಯಾವ ರೀತಿ ಅಂತ ಮುಂದೆ ಹೇಳ್ತೀನಿ. ಒಟ್ಟು 160 ಮಾರ್ಕ್ಸ್ ನಲ್ಲಿ ಅವರಿಗೆ 5% ಬೋನಸ್ ಮಾರ್ಕ್ಸ್ ಸಿಗುತ್ತೆ. 160ರಲ್ಲಿ 5% ಅಂದ್ರೆ 8 ಮಾರ್ಕ್ಸ್. 8 ಮಾರ್ಕ್ಸ್ ಸಿಗುತ್ತೆ, ಬೋನಸ್ ಆಗಿ ಸಿಗುತ್ತೆ ಇವರಿಗೆ, ಸಿ ಸರ್ಟಿಫಿಕೇಟ್ ಇದ್ದವರಿಗೆ. ಯಾರ ಹತ್ರ ಬಿ ಸರ್ಟಿಫಿಕೇಟ್ ಇರುತ್ತೋ ಅವ್ರಿಗೆ 3% ಮ್ಯಾಕ್ಸಿಮಮ್ ಮಾರ್ಕ್ಸ್ ನಲ್ಲಿ ಬೋನಸ್ ಆಗಿ ಸಿಗುತ್ತೆ. 160ರಲ್ಲಿ 3% ಅಂದ್ರೆ 4.8 ಮಾರ್ಕ್ಸ್ ಅವರಿಗೆ ಬೋನಸ್ ಆಗಿ ಸಿಗುತ್ತೆ. ಯಾರ ಹತ್ರ ಎ ಸರ್ಟಿಫಿಕೇಟ್ ಇದೆಯೋ ಅವ್ರಿಗೆ 2% ಸಿಗುತ್ತೆ. 160ರಲ್ಲಿ 2% ಅಂದ್ರೆ 3.2 ಮಾರ್ಕ್ಸ್ ಸಿಗುತ್ತೆ. ಹೇಗೆ ಅಪ್ಲೈ ಮಾಡ್ಬೇಕಂತನೂ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬಿಡಿ ಅದನ್ನ. ಓಕೆ, ಅಪ್ಲಿಕೇಶನ್ ಫೀ 100 ರೂಪಾಯಿ ಇರುತ್ತೆ. ಬಟ್ ವುಮೆನ್ಸ್ಗಳಿಗೆ ಫ್ರೀ, ST-ಗಳಿಗೆ ಫ್ರೀ, SC-ಗಳಿಗೆ ಫ್ರೀ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಫ್ರೀ ಆಗಿರುತ್ತೆ. ಯಾವುದೇ ಅಪ್ಲಿಕೇಶನ್ ಫೀ ಇಲ್ಲದೆ ಅವರು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಎಕ್ಸಾಮ್ ಸೆಂಟರ್ಸ್ಗಳನ್ನ ನೋಡೋದಾದ್ರೆ ನಮ್ದು KKR ರೀಸನ್ ಬರುತ್ತೆ. ಅಂದ್ರೆ ಲಕ್ಷದ್ವೀಪ, ಕರ್ನಾಟಕ, ಕೇರಳ ಸೇರಿ KKR ರೀಸನ್ ಅಂತ ಕರಿತೀವಿ. ಇನ್ನು ಕರ್ನಾಟಕದಲ್ಲಿ ಯಾವ್ಯಾವ ಸೆಂಟರ್ ನಲ್ಲಿ ಎಕ್ಸಾಮ್ಸ್ ನಡೀತವೆ ಅಂತಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಹುಬ್ಬಳ್ಳಿ, ಉಡುಪಿ. ಈ ಎಲ್ಲ ಸ್ಥಳಗಳಲ್ಲಿ ಎಕ್ಸಾಮ್ ಸೆಂಟರ್ಗಳು ಇರ್ತಾವೆ. ನಿಮಗೆ ಯಾವ್ದು ಸಮೀಪ ಆಗುತ್ತೋ ಆ ಸ್ಥಳಕ್ಕೆ ನೀವು ಅಪ್ಲೈ ಮಾಡ್ಬೋದು, ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್, ಓಕೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಪೂರ್ತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಒಟ್ಟು 80 ಕ್ವಶನ್ಸ್ ಇರ್ತವೆ, 160 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಪ್ರತಿಯೊಂದು ಕ್ವಶನ್ ಸರಿಯಾದ ಉತ್ತರಕ್ಕೆ 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಪ್ರತಿಯೊಂದು ಕ್ವಶನ್ ರಾಂಗ್ ಆನ್ಸರ್ಗೆ 1/4 ಮಾರ್ಕ್ಸ್ ಡಿಡ್ಯೂಸ್ ಆಗುತ್ತೆ. ಅಂದ್ರೆ 0.25 ನೆಗೆಟಿವ್ ಇರುತ್ತೆ. ಅಂದ್ರೆ 4 ಕ್ವಶನ್ಸ್ಗಳಿಗೆ ನೀವು ತಪ್ಪಾದ ಆನ್ಸರ್ ಕೊಟ್ಟರೆ 1 ಮಾರ್ಕ್ಸ್ ಮೈನಸ್ ಆಗುತ್ತೆ. ಸೊ ಸಿಲೆಬಸ್ ಏನಿರುತ್ತೆ? ಸಬ್ಜೆಕ್ಟ್ ನಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 20 ಕ್ವಶನ್ಸ್, 40 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್. ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ನಲ್ಲಿ 20 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿ 2 ಮಾರ್ಕ್. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ನಲ್ಲಿ 20 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್ಸ್. ಇಂಗ್ಲಿಷ್ ಅಥವಾ ಹಿಂದಿ 20 ಕ್ವಶನ್ಸ್, 40 ಮಾರ್ಕ್ಸ್. ಸೊ ಒಟ್ಟು 180 ಮಾರ್ಕ್ಸ್, 160 ಮಾರ್ಕ್ಸ್ಗೆ ನಡೆಯುವ ಎಕ್ಸಾಮ್ ಆಗಿರುತ್ತೆ. ಮತ್ತೆ ಓಕೆ, ಕನ್ನಡದಲ್ಲೂ ನೀವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ಬೋದು, ಕನ್ನಡದಲ್ಲೂ ಮಾಡ್ಬೋದು. ಓಕೆ, ಸಿಲೆಬಸ್ ಅಂತ ಬಂದಾಗ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮತ್ತು ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಇವು ನನ್ನ ಸಬ್ಜೆಕ್ಟ್ಸ್ಗಳು. ನಾಳೆಯಿಂದ ಪ್ರತಿದಿನ, ಈವನ್ ಸಂಡೇ ಕೂಡ, ಈವನ್ ಯಾವುದೇ ಹಬ್ಬ ಇದ್ರೂ ಕೂಡ ಪ್ರತಿದಿನ ಸಾಯಂಕಾಲ 5 ಗಂಟೆಗೆ ಡೈಲಿ ಮೆಂಟಾಬಿಲಿಟಿ ಕ್ಲಾಸಸ್ಗಳು ಬರ್ತಿರ್ತಾವೆ, ನೋಡ್ಕೋಬಹುದು ನೀವು ಆರಾಮಾಗಿ. ನಾ ಈ ಎಲ್ಲಾ ಸಿಲೆಬಸ್ನ ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಬಂದಾಗ ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಅಂಡ್ ಎಬಿಲಿಟಿ ಟು ಅಬ್ಸರ್ವ್ ಅಂಡ್ ಡಿಸ್ಟಿಂಗ್ವಿಶ್ ಪ್ಯಾಟರ್ನ್ಸ್ ವಿಲ್ ಬಿ tested through questions principally of non-verbal type. This component may include questions on analysis, similarities and differences, spatial visualization, spatial orientation, visual memory, discrimination, observation, relationship concepts, arithmetical reasoning and figural classification, arithmetic number series, non-verbal series, coding and decoding ಮುಂತಾದವುಗಳ ಆಧಾರದ ಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ. ಇನ್ನು ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತ ಬಂದಾಗ this section will include questions on problems relating to number system, computation of whole numbers, decimals and fractions, and the relationship between numbers, fundamental arithmetical operations, percentage, ratio and proportion, averages, interest, profit and loss, discount, mensuration, time and distance, ratio and time, time and work ಮುಂತಾದವುಗಳ ಮೇಲೆ ಕ್ವಶನ್ಸ್ಗಳನ್ನ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ನಲ್ಲಿ ಕೇಳ್ತಿರ್ತಾರೆ. ಸೊ ಇನ್ ಫಿಸಿಕಲ್ ಟೆಸ್ಟ್ ನೋಡೋದಾದ್ರೆ ರೇಸ್, ಓಟದಲ್ಲಿ ಮೇಲ್
ಗಂಡು ಮಕ್ಕಳು 24 ನಿಮಿಷದಲ್ಲಿ 5 ಕಿಲೋಮೀಟರ್ ಓಡಬೇಕಾಗುತ್ತೆ. ಹೆಣ್ಣು ಮಕ್ಕಳು 8.5 ನಿಮಿಷದಲ್ಲಿ 1.6 ಕಿಲೋಮೀಟರ್ ಓಡಬೇಕಾಗುತ್ತೆ. ಯಾರಿಗಿದು? ಅದರ್ ದ್ಯಾನ್ ಲಡಾಖ್ ರೀಜನ್, ಅಂದ್ರೆ ನಮ್ಮ ಕರ್ನಾಟಕದ ಹುಡುಗರಿಗೆ ಅಂತ ಅನ್ಕೊಳ್ಳಿ. ಯಾಕೆ ಲಡಾಖ್ ರೀಜನ್ದವ್ರಿಗೆ ಈ ಸ್ವಲ್ಪ ರಿಸರ್ವೇಶನ್ ಇದೆ ಅಂತಂದ್ರೆ ಅದು ಅವ್ರ ತಪ್ಪಲ್ಲ, ಅಂದ್ರೆ ಅವರಲ್ಲಿ ಅನಾನುಕೂಲತೆಯ ತಪ್ಪಲ್ಲ, ಅವರ ಜೆನೆಟಿಕ್ಸ್ ಆ ರೀತಿ ಇರುತ್ತೆ. ಅವರಿಗೆ ಓಡುವ ಅನಾನುಕೂಲತೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ರಿಸರ್ವೇಶನ್ ಇರುತ್ತೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 24 ನಿಮಿಷದಲ್ಲಿ 5 ಕಿಲೋಮೀಟರ್ ಓಡಬೇಕು ಗಂಡು ಮಕ್ಕಳು, 8.5 ನಿಮಿಷದಲ್ಲಿ 1.6 ಕಿಲೋಮೀಟರ್, ಅಂದ್ರೆ 1600 ಮೀಟರ್ ಹೆಣ್ಣು ಮಕ್ಕಳು ಓಡಬೇಕಾಗುತ್ತೆ. ಇನ್ನು ಹೈಟ್ ವಿಷಯಕ್ಕೆ ಬಂದಾಗ ಮೇಲ್ 170 ಸೆಂಟಿಮೀಟರ್ ಇರಬೇಕು, ಫಿಮೇಲ್ 157 ಸೆಂಟಿಮೀಟರ್ ಇರಬೇಕು. ಇನ್ನು ಕ್ಯಾಟಗರಿ ವೈಸ್ ಕೆಲವರಿಗೆ ರಿಸರ್ವೇಶನ್ ಕೂಡ ಇರುತ್ತೆ. ಶೆಡ್ಯೂಲ್ ಟ್ರೈಬ್ಗಳಿಗೆ 162.5 ಸೆಂಟಿಮೀಟರ್, ಫಿಮೇಲ್ಸ್ಗಳಿಗೆ 150 ಸೆಂಟಿಮೀಟರ್. ಆಲ್ ಶೆಡ್ಯೂಲ್ ಟ್ರೈಬ್ ಕ್ಯಾಂಡಿಡೇಟ್ಸ್ ಆಫ್ ಇದು ನಾರ್ತ್ ಈಸ್ಟ್ ಸ್ಟೇಟ್ದ ST-ಗಳಿಗೆ 157 ಮತ್ತು 147.5 ಇರುತ್ತೆ. ಉಳಿದಿದ್ದೇನು ಬೇಡ ನಮಗೆ. ಓಕೆ, ಚೆಸ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪ್ಯಾಂಡ್ ಮಾಡದೆ 80 ಸೆಂಟಿಮೀಟರ್ ಇರಬೇಕು. ಇದು ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಅಪ್ಲೈ ಆಗೋದು. ಎಕ್ಸ್ಪ್ಯಾನ್ಷನ್ ಮಾಡಿದಾಗ ಮಿನಿಮಮ್ 5 ಸೆಂಟಿಮೀಟರ್ ಎಕ್ಸ್ಪ್ಯಾಂಡ್ ಆಗಬೇಕು ಚೆಸ್ಟ್. ಇನ್ನು ವೇಟು ಅವರವರ ಹೈಟಿಗೆ ತಕ್ಕಂತೆ ಅವರವರ ವೇಟ್ ಇರಬೇಕಾಗುತ್ತೆ. ಓಕೆ, ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಇರುತ್ತೆ. ತುಂಬಾ ಜನ ಇಷ್ಟು ಮಾರ್ಕ್ಸ್ ತಗೊಂಡ್ಬಿಟ್ರೆ, ಇಷ್ಟು ಪರ್ಸೆಂಟೇಜ್ ಮಾಡಿಬಿಟ್ರೆ ಕ್ವಾಲಿಫೈ ಆಗಿಬಿಡ್ತೀವೋ, ಸೆಲೆಕ್ಟ್ ಆಗಿಬಿಡ್ತೀವೋ ಅಂತ ತಿಳ್ಕೊಂಡಿರ್ತಾರೆ. ಅಲ್ಲ, ಒಂದು ವಿಷಯ ಗೊತ್ತಿರಲಿ, ನಾವು ಡಿಗ್ರಿ ಮುಗಿಸುವವರೆಗಿನ ಎಕ್ಸಾಮ್ಗೂ ಸ್ಕೂಲು ಮತ್ತು ಕಾಲೇಜ್ನಲ್ಲಿ ಏನು ಎಕ್ಸಾಮ್ ಬರಿತೀವೋ ಆ ಎಕ್ಸಾಮ್ಗೂ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕೆ ಇದನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕರಿತೀವಿ ಅಂತಂದ್ರೆ, ನಾವು ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಯಾವ ರೀತಿ ಇತ್ತು, ಒಂದು ಸರ್ಟನ್ ನಂಬರ್ ಇರುತ್ತೆ, ಆ ನಂಬರ್ನ ಕ್ರಾಸ್ ಮಾಡಿಬಿಟ್ರೆ ನಾವು ಪಾಸ್, 25 ಕ್ರಾಸ್ ಮಾಡಿಬಿಟ್ರೆ ನಾವು ಪಾಸ್, 33 ಕ್ರಾಸ್ ಮಾಡಿಬಿಟ್ರೆ ನಾವು ಪಾಸ್, ಈ ರೀತಿ ಇರುತ್ತೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಹಾಗಲ್ಲ, ಇಷ್ಟೇ ಮಾರ್ಕ್ಸ್ ತಗೊಳ್ಬೇಕಂತ ಇರಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕರೆಯೋದೇ ಅದಕ್ಕೆ. ಅಂದ್ರೆ ಇಲ್ಲಿ ನಮ್ಮ ಮೇಲೆ ಮಾತ್ರ ಡಿಪೆಂಡ್ ಆಗಿರಲ್ಲ, ನಮ್ಮ ಜೊತೆ ಯಾರ್ಯಾರು ಬರಿತಾ ಇದಾರೆ ಅನ್ನೋರ ಮೇಲೂ ಡಿಪೆಂಡ್ ಆಗಿರುತ್ತೆ, ನಾವು ಪಾಸ್ ಆಗ್ತೀವೋ ಬಿಡ್ತೀವೋ ಅನ್ನೋದು. ಸೊ ಅದಕ್ಕೋಸ್ಕರ ಇಲ್ಲಿ ಕೆಲವೊಂದ್ಸರಿ ಏನಾಗುತ್ತೆ, ಈಗ ಯಾವುದೇ ಒಂದು 500 ಪೋಸ್ಟ್ ಯಾವುದೋ ಒಂದು ಇಲಾಖೆಯಲ್ಲಿ ಕರೆದಿದ್ದಾರೆ ಅಂತ ಅನ್ಕೊಳ್ಳೋಣ. 500 ಪೋಸ್ಟ್ ಕರೆದಿದ್ದಾರೆ, ಅಪ್ಲೈ ಮಾಡಿರೋರು 400 ಜನ. ಆ 400 ಜನ ಬರೀ ಎಕ್ಸಾಮ್ ಅಟೆಂಡ್ ಮಾಡಿದ್ರು ಸಾಕು, ಒಂದೊಂದು ಮಾರ್ಕ್ಸ್ ತಗೊಂಡ್ರು ಅವರು ಸೆಲೆಕ್ಟ್ ಆಗಿಬಿಡ್ತಾರೆ. ಆ ರೀತಿ ಆಗದೇ ಇರಲಿ ಅಂತ ಮಿನಿಮಮ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ನ ಇಟ್ಟಿರ್ತಾರೆ. ಅಂತಂದ್ರೆ 160 ಮಾರ್ಕ್ಸಿಗೆ ಅನ್ರಿಸರ್ವ್ ಕ್ಯಾಟಗರಿ ಅವರು 30% ಮಿನಿಮಮ್ ತಗೊಳ್ಳೇಬೇಕು. 160 ಮಾರ್ಕ್ಸ್ಗೆ 30% ಅಂದ್ರೆ 48 ಮಾರ್ಕ್ಸ್. ಎಷ್ಟೇ ರಿಸರ್ವೇಶನ್ ಇರಲಿ ಮತ್ತು ಅಪ್ಲಿಕೇಶನ್ ಹಾಕದೇನೂ ಇರಲಿ, ಇಷ್ಟು ತಗೊಳ್ಳದೇ ಇದ್ರೆ, ಇಷ್ಟು ಮಿನಿಮಮ್ ಇಷ್ಟು ಮಾರ್ಕ್ಸ್ ತಗೊಳ್ಳದೇ ಇದ್ರೆ ಅವ್ನು ಸೆಲೆಕ್ಟ್ ಆಗಲ್ಲ ಅಂತ ಅರ್ಥ. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ OBC ದವರಿಗೆ ಮಿನಿಮಮ್ 25% ತಗೊಂಡಿರಲೇಬೇಕು. ಆಲ್ ಅದರ್ ಕ್ಯಾಟಗರೀಸ್ 20% ತಗೊಂಡಿರ್ಬೇಕಾಗುತ್ತೆ. ಸೊ ಇದಿಷ್ಟು ನಿನ್ನೆ ಕನ್ಫರ್ಮ್ ಆಗಿರುವ SSC GD ಬಗೆಗಿನ ಮಾಹಿತಿಯಾಗಿತ್ತು. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆನಪಿರಲಿ, ಮತ್ತು ನಾಳೆಯಿಂದ ಪ್ರತಿದಿನ ಈವನ್ ಸಂಡೇ ಕೂಡ 5 ಗಂಟೆಗೆ ಮೆಂಟಾಲಿಟಿ ಕ್ಲಾಸ್ ಇರುತ್ತೆ, ಮಿಸ್ ಮಾಡದೆ ನೋಡಿ. ಸೊ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ನೇರ ದಿಟ್ಟ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.